ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ವಯಸ್ಸು ಚಿಕ್ಕದು, ನನಗೆ ಅನುಭವ ಇಲ್ಲ ಎನ್ನುವರು ಚರ್ಚೆಗೆ ಬನ್ನಿ. ಎದುರಾಳಿಗಳಿಗೆ ಸಾಗರ್ ಖಂಡ್ರೆ ಸವಾಲ್. ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಚಿವ ಈಶ್ವರ್ ಖಂಡ್ರೆ ಮಗ ಸಾಗರ್ ಖಂಡ್ರೆ ತಮ್ಮ ವಯಸ್ಸು ಚಿಕ್ಕದು, ಅನುಭವ ಇಲ್ಲ ಎನ್ನುವರಿಗೆ ಚರ್ಚೆಗೆ ಬನ್ನಿ ಎಂದು ಸವಾಲ್ ಎಸೆದಿದ್ದಾರೆ. ಬಸವ ಕಲ್ಯಾಣ ನಗರದ ಅಕ್ಕ ಮಹಾದೇವಿ ಕಾಲೇಜ್ ಆವರಣದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಸಾಗರ್ ಖಂಡ್ರೆ ವಿರೋಧಿಗಳು ನನ್ನ ವಯಸ್ಸು ಚಿಕ್ಕದು, ಅನುಭವ ಇಲ್ಲ ಎಂದು ಹೇಳ್ತಿದ್ದಾರೆ. ಆದರೆ ನಾನು BBA LLB 5 ವರ್ಷದ ಕೋರ್ಸ್ ಮುಗಿಸಿದ್ದೇನೆ. ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡಿದ್ದೇನೆ. ಲಾಯರ್, ಜಡ್ಜ್ ಕೈ ಕೆಳಗೆ ಕೆಲಸ ಮಾಡಿದ ಅನುಭವವಿದೆ. ನನಗೆ ಕಾನೂನು ಜ್ಞಾನ ಇದೆ. ಬೇಕಾದರೆ ಚರ್ಚೆಗೆ ಬನ್ನಿ, ಯಾರಿಗೆಷ್ಟು ಜ್ಞಾನ ಇದೆ ಎಂದು ತಿಳಿಯುತ್ತದೆ ಎಂದು ಸವಾಲು ಎಸೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾಗೆ ಟಾಂಗ್ ನೀಡಿದ ಸಾಗರ್ ಖಂಡ್ರೆ ನನ್ನ ವಯಸ್ಸು ಚಿಕ್ಕದು ಎಂದವರಿಗೆ ನೀವು ಓಪನ್ ಚಾಲೆಂಜ್ ಮಾಡಿ ಚರ್ಚೆಗೆ ಬನ್ನಿ ಅಂತ ಹೇಳಿ ಒಂದು ಡಿಬೇಟ್ ಮಾಡೋಣ. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಯಾವುದೇ ವಿಷಯವಿದ್ರೂ ಸರಿ, ನಾನು ಚರ್ಚೆಗೆ ಸಿದ್ಧನಿದ್ದೇನೆ. ಈ ಮೂಲಕ ಯಾರಿಗೆ ಹೆಚ್ಚು ಜ್ಞಾನ, ಕೆಲಸ ಮಾಡಲು ತಾಕತ್ತಿದೆ ಎಂಬುದು ತಿಳಿಯುತ್ತದೆ ಎಂದು ಸಂಸದ ಭಗವಂತ್ ಖೂಬಾರಿಗೆ ಓಪನ್ ಚಾಲೆಂಜ್ ಹಾಕಿದ್ರು. ಒಂದು ಅವಕಾಶ ಕೊಡಿ, 24 ಗಂಟೆ ಕೆಲಸ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಭಗವಂತ ಖೂಬಾ ಅವರು 10 ವರ್ಷ ಇಲ್ಲಿಂದ ಸಂಸದರಾಗಿದ್ದಾರೆ. ಆದರೆ ನಾವು ಗ್ರಾಮ ಪಂಚಾಯತ್ಗಳಿಗೆ ಹೋದಾಗ ಭಗವಂತ ಖೂಬಾ ನಮ್ಮೂರಿಗೆ ಬಂದಿಲ್ಲ ಅಂತಾರೆ. ಯಾವುದೇ ಅನುದಾನ ತಂದಿಲ್ಲ ಎಂದು ಹೇಳ್ತಿದ್ದಾರೆ. ಆದರೆ ನನ್ನನ್ನು ಆಶೀರ್ವದಿಸಿ ಡೆಲ್ಲಿಗೆ ಕಳಿಸ್ಕೊಡಿ. ನಾನು ದಿನದ 24 ಗಂಟೆ ಕೆಲಸ ಮಾಡ್ತೇನೆ, ನಿಮ್ಮ ಸೇವೆ ಮಾಡ್ತೇನೆ, ಅನುದಾನ ಜೊತೆ ಜನರ ಕಷ್ಟಗಳನ್ನು ಪರಿಹರಿಸ್ತೇನೆ ಎಂದು ಹೇಳಿದರು. ನಾವು ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೆ ನಾವು ಇದೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ಈ 10 ವರ್ಷದಲ್ಲಿ ಅವ್ರು ಎಷ್ಟು ಸಲ ನಿಮ್ಮ ಊರಿಗೆ ಬಂದಿದ್ದಾರೆ, ಎಷ್ಟು ಅನುದಾನ ತಂದು ಕೊಟ್ಟಿದ್ದಾರೆ ಅಂತ ಕೇಳ್ತಾ ಇದ್ದೀವಿ. ಪ್ರತಿಯೊಂದು ಪಂಚಾಯತ್ಗಳಲ್ಲಿ ಇದೇ ಹೇಳ್ತಾ ಇದ್ದಾರೆ. ಅವ್ರು ಒಂದು ಸಲ ಬಂದಿಲ್ಲ, ಅನುದಾನ ತಂದು ಕೊಟ್ಟಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಆಶೀರ್ವಾದದಿಂದ ನೀವು ನನಗೆ ಡೆಲ್ಲಿ ಕಳಿಸ್ಕೊಡ್ರಿ. 100ಕ್ಕೆ 100 ನಾನು ಕೂಡ ನಿಮ್ ಜೊತೆ ಇದ್ದು 24 ತಾಸು ಟೈಮ್ ಕೊಟ್ಟು 24/7 ಕೆಲಸ ಮಾಡಿ ನಿಮ್ ಸೇವೆ ಮಾಡ್ತೀನಿ ಅಂತ ನಾನು ಹೇಳೋದಕ್ಕೆ ಬಯಸುತ್ತೇನೆ. ನಾನು ವಿರೋಧಿಗಳು ಹೇಳ್ತಾರೆ ನನ್ನ ವಯಸ್ಸು ಚಿಕ್ಕದು, ಅನುಭವ ಕಡಿಮೆ ಇದೆ ಅಂತ. ಆದ್ರೆ ನಂದು BBA LLB 5 ವರ್ಷದ ಕೋರ್ಸ್ ಆಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸುಪ್ರೀಂ ಕೋರ್ಟ್ ಜಡ್ಜ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಅಡ್ವೊಕೇಟ್ ಕೆಳಗಡೆ ಕೆಲಸ ಮಾಡಿದ್ದೀನಿ. ಯಾರೇ ನಿಮ್ಗೂ ಕೇಳಿದ್ರು ಅವ್ರ ಅನುಭವ ಕಡಿಮೆ ಇದೆ ಅಂತಂದ್ರೆ ತಾವು ಅವರಿಗೆ ಓಪನ್ ಚಾಲೆಂಜ್ ಕೊಡ್ರಿ, ನಾವು ಒಂದು ಡಿಬೇಟ್ ಮಾಡೋಣ. ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ರಾಜ್ಯದ ವಿಷಯ ಇರ್ಬೋದು, ರಾಷ್ಟ್ರೀಯ ವಿಷಯ ಇರ್ಬೋದು, ಅಂತಾರಾಷ್ಟ್ರೀಯ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲಿ ನಾನು ಸಿದ್ಧನಾಗಿದ್ದೇನೆ. ನಾನು ಓಪನ್ ಡಿಬೇಟ್ ಬರ್ತೀನಿ. ನೋಡೋಣ ಯಾರ ಹತ್ರ ಜಾಸ್ತಿ ಜ್ಞಾನ ಇದೆ, ಯಾರಿಗೆ ಹೆಚ್ಚಾಗಿ ಕೆಲಸ ಮಾಡೋಕೆ ಅವರಿಗೆ ತಾಕತ್ತಿದೆ ಅಂತ ಅನ್ನೋದು. ಅದ್ರ ಜೊತೆ ಇವಾಗ ನಮ್ಮ ಪಕ್ಷದ